ಸಂಸತ್ತಿನ ಜಲಶಕ್ತಿ ಸಲಹಾ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಿದೆ. ಪ್ರಹ್ಲಾದ್ ಸಿಂಗ್ ಪಟೇಲ್ ಜಲಶಕ್ತಿ ಖಾತೆ ರಾಜ್ಯ ಸಚಿವರ ನೇತೃತ್ವದಲ್ಲಿ 26 ಸಂಸದರ ಸದಸ್ಯರುಳ್ಳ ಸಲಹಾ ಸಮಿತಿ ಎಚ್ಎನ್ ವ್ಯಾಲಿ ಏತ ನೀರಾವರಿ ಯೋಜನೆಯನ್ನು ವೀಕ್ಷಿಸಿದ್ರು. ಈ ವೇಳೆ ಎಂಇಐಎಲ್ ಇಂಜಿನಿಯರ್ಗಳು ಎಚ್ಎನ್ ವ್ಯಾಲಿ ಕಾಮಗಾರಿ ಅನುಷ್ಠಾನದ ಬಗ್ಗೆ ವಿವರಿಸಿದರು. ಕಂದಾವಾರ ಕೆರೆ, ಮಾನಿ ಗೋಪಾಲಕೃಷ್ಣ ಕೆರೆಯನ್ನು ವೀಕ್ಷಿಸಿದರು. ಲೋನ್ ಕಟ್ಟದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ ಮನೆ ಜಪ್ತಿ ಮಾಡಲು ಮುಂದಾಗಿದ್ರು. ಮನೆ ಜಪ್ತಿ ಮಾಡಿದ್ದಕ್ಕೆ ಎಎಸ್ಐ ಪತ್ನಿ ಸುನೀತಾ ಬ್ಯಾಂಕ್ ಸಿಬ್ಬಂದಿ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿದ್ದಾರೆ. ಈ ಘಟನೆ ಬೆಂಗಳೂರು ಹೊರವಲಯದ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಮನೆಗಾಗಿ ಎಎಸ್ಐ ಪತ್ನಿ ಸುನೀತಾ ಎಸ್ಬಿಐ ಬ್ಯಾಂಕ್ನಿಂದ 70 ಲಕ್ಷ ಲೋನ್ ಪಡೆದಿದ್ರು. ಕಂತು ಕಟ್ಟದ ಹಿನ್ನೆಲೆಯಲ್ಲಿ ಮನೆ ಜಪ್ತಿ ಮಾಡಲು ಬ್ಯಾಂಕ್ ಸಿಬ್ಬಂದಿ ತೆರಳಿದ್ರು. ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಸುನೀತಾ ಹಲ್ಲೆ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿ ಹೊಡೆದಿವೆ. 2 ಬಸ್ನಲ್ಲಿದ್ದ ಸುಮಾರು 35ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ. ಈ ಘಟನೆ ಶಿವಮೊಗ್ಗದ ಉಂಬ್ಳೆಬೈಲು ಬಳಿ ನಡೆದಿದೆ. ಗಾಯಾಳುಗಳನ್ನು ಮೆಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಗಡಿಭಾಗದ ತಮಿಳುನಾಡಿನ ತಾಳವಾಡಿ ಬಳಿ ಚಿರತೆ ಬೋನಿಗೆ ಬಿದ್ದಿದೆ. ಚಿಕ್ಕ ಗಾಜನೂರಿನ ಕ್ವಾರಿಯಲ್ಲಿ ಅಡಗಿದ್ದ ಚಿರತೆ ತಾಳವಾಡಿ ಸುತ್ತಮುತ್ತ ದನ ಕರುಗಳ ಮೇಲೆ ದಾಳಿ ನಡೆಸ್ತಾ ಇತ್ತು. ಚಿರತೆ ಬೋನಿಗೆ ಬಿದ್ದಿದ್ದು ಭವಾನಿ ಸಾಗರ ಅರಣ್ಯಕ್ಕೆ ಕೊಂಡೊಯ್ದು ಬಿಡುಗಡೆ ಮಾಡಲಾಯಿತು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಕಾಡಾನೆಗೆ ಡಾಟ್ ಮಾಡಲು ವೈದ್ಯರು ಹರಸಾಹಸ ಪಟ್ಟರು. ಕಾಡಾನೆ ಬೆಳಗ್ಗಿನಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇದೆ. ಕಾರ್ಯಾಚರಣೆಗೆ ಸಾಕಾನೆಗಳನ್ನ ಬಳಸಿಕೊಂಡ್ರೂ ಕೂಡ ಒಂಟಿ ಸಲಗ ತಪ್ಪಿಸಿಕೊಳ್ತಾ ಇದೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ. ವಿಷ ಸೇವಿಸಿದ ಕಾರಣ ಕಳೆದ ಜೂನ್ 27ರಂದು 24 ವರ್ಷದ ಉಮೇಶ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ. ಹೀಗಾಗಿ ನಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತ ಮೃತನ ಪೋಷಕರು ಆರೋಪಿಸಿದರು. ನಟ ನರೇಶ್ ಜೊತೆ ವಿವಾಹವಾಗಿದೆ ಎಂಬ ವಿಚಾರದ ಬಗ್ಗೆ ನಟಿ ಪವಿತ್ರಾ ಲೋಕೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಕಳೆದ 5 ವರ್ಷಗಳಿಂದ ತೆಲುಗು ನಟ ನರೇಶ್ ಪರಿಚಯ ಇದ್ದಾರೆ. ನಾವಿಬ್ರು ಒಟ್ಟೊಟ್ಟಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದೀವಿ. ಆದರೆ ರಮ್ಯಾ ನರೇಶ್ ಪತ್ನಿ ಇರಬಹುದು. ಆದರೆ ಇಲ್ಲಿ ಯಾಕೆ ಬಂದು ಮಾತನಾಡ್ತಿದ್ದಾರೆ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ನಂಗೆ ಗೊತ್ತಿಲ್ಲ. ಅವ್ರ ಗಂಡನ ಜೊತೆ ಇರೋಕೆ ನಾನ್ಯಾಕೆ ಅಡ್ಡಿ ಮಾಡಲಿ ಅಂತ ಪವಿತ್ರಾ ಲೋಕೇಶ್ ಕಿಡಿಕಾರಿದ್ದಾರೆ. ಪವಿತ್ರಾ ಲೋಕೇಶ್ ಆರೋಪಕ್ಕೆ ರಮ್ಯಾ ರಘುನಾಥ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. 3 ಕೋಟಿ ಕೊಡ್ತೀನಿ, ಡಿವೋರ್ಸ್ ಲೆಟರ್ಗೆ ಸೈನ್ ಮಾಡುವಂತ ನರೇಶ್ ಧಮಕಿ ಹಾಕಿದಾರಂತೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧೆಡೆ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೌರ ಕಾರ್ಮಿಕರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸಿಹಿ ಸುದ್ದಿ ನೀಡಿದ್ದಾರೆ. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಪೌರ ಕಾರ್ಮಿಕರಿಗೆ ಮಾಸಿಕ 2,000 ಸಂಕಷ್ಟ ಭತ್ಯೆ ನೀಡಲು ಅನುಮೋದನೆ ನೀಡಲಾಗಿದೆ.